ವಚನ ಮಳೆಯಾಗಿ ಸುರಿಯುವುದು, ಸತ್ಯವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಅಗಾಪೆ ಗಾಸ್ಪಲ್ ಮಿನಿಸ್ಟ್ರೀಸಿನ ಸತ್ಯಂ ಸತ್ಯವೇ ಅನ್ನುವಂಥ ಸುವಾರ್ಥ ಸಂದೇಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಸತ್ಯಂ ಪ್ರೇಕ್ಷಕರಿಗೆ ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಪ್ರಿಯರೇ, ಯೇಸು ಒಳ್ಳೆ ಕುರುಬ. ಯೇಸು ಒಳ್ಳೆ ಕುರುಬ. ಕುರುಬನಾದಂಥ ಯೇಸುವಿನ 4 ಕಾರ್ಯಗಳನ್ನು, ಒಳ್ಳೆ ಕುರುಬನಾದಂಥ ಯೇಸುವಿನ 4 ಕಾರ್ಯಗಳನ್ನು ನಾನು ತಿಳಿಸ್ಲಿಕ್ಕೆ ಇಷ್ಟಪಡುವಂಥವನಾಗಿದ್ದೇನೆ. ಯೇಸು ತನ್ನನ್ನು ಒಳ್ಳೆ ಕುರುಬನು ಎಂಬುದಾಗಿ ಹೇಳಿಕೊಂಡಂಥ ವೇದ ಭಾಗ ಯೋಹಾನ 10ನೇ ಅಧ್ಯಾಯದ 11ನೇ ವಾಕ್ಯ. ನಾನೇ ಒಳ್ಳೆ ಕುರುಬನು, ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ಪ್ರಾಣವ ಕೊಡುತ್ತಾನೆ. ನಾನೇ ಒಳ್ಳೆ ಕುರುಬನು, ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ಪ್ರಾಣವನ್ನು ಕೊಡುತ್ತಾನೆ. ಪ್ರಿಯರೇ, ಯೇಸು ನಾನೇ ಎಂಬುದಾಗಿ 7 ಅಂಶಗಳನ್ನು ತನ್ನ ಬಗ್ಗೆ ಅವರು ಹೋಲಿಕೆ ಮಾಡ್ತಾ ಅವರು ಹೇಳ್ತಾ ಬಂದರು. ನಾನೇ ಕುರುಬನು ಮಾತ್ರವಲ್ಲ, ಯೇಸು ತನ್ನ ಬಗ್ಗೆ ಹೇಳ್ತಾ ಬಂದಂಥ ಅನೇಕ ಮಾತುಗಳಲ್ಲಿ ಅವರು ಹೇಳ್ತಾ ಬಂದರು. ನಾನೇ ಬಾಗಿಲು ಎಂಬುದಾಗಿ ಹೇಳ್ತಾ ಬಂದರು. ನಾನೇ ಜೀವದ ರೊಟ್ಟಿ, ನಾನೇ ಜೀವದ ರೊಟ್ಟಿ, ನಾನೇ ಲೋಕಕ್ಕೆ ಬೆಳಕು, ನಾನೇ ಕುರಿಗಳಿಗೆ ಬಾಗಿಲು. 4ನೇದಾಗಿ ಹೇಳಿದ್ದೆ, ನಾನೇ ಒಳ್ಳೆಯ ಕುರುಬನು. 5ನೇದಾಗಿ ಹೇಳಿದ್ರು, ನಾನೇ ಪುನರುತ್ಥಾನವು ಜೀವವು ಆಗಿದ್ದೇನೆ. ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನೆ ಎಂಬುದಾಗಿ ಹೇಳಿದ್ರು. 7ನೇದಾಗಿ ನಾನೇ ನಿಜವಾದ ದ್ರಾಕ್ಷಬಳ್ಳಿ ಎಂಬುದಾಗಿ ಹೇಳ್ತಾ ಬಂದರು. ನಾನೇ ಅಂತ 7 ಬಾರಿ ಯೋಹಾನನಲ್ಲಿ ಯೇಸು ಪ್ರಯೋಗ ಮಾಡ್ತಾ ತನ್ನನ್ನು ಹೋಲಿಸಿಕೊಂಡು ತನ್ನ ವಿಷಯಗಳನ್ನು ತಿಳಿಸ್ತಾ ಬಂದರು. ತನ್ನ ವಿಷಯ, ತನ್ನ ಕಾರ್ಯದ ವಿಷಯವನ್ನು ತಿಳಿಸ್ತಾ ಬಂದರು, ತನ್ನ ವ್ಯಕ್ತಿತ್ವದ ವಿಷಯವನ್ನು ತಿಳಿಸ್ತಾ ಬಂದರು. ಅದರಲ್ಲಿ 4ನೇಯ ಬಾರಿಗೆ ಹೇಳುವಾಗ ಯೇಸು ಹೇಳಿದ್ದು, ನಾನೇ ಒಳ್ಳೆ ಕುರುಬನಾಗಿದ್ದೇನೆ, ನಾನೇ ಒಳ್ಳೆ ಕುರುಬನಾಗಿದ್ದೇನೆ. ಯೇಸು ಒಳ್ಳೆ ಕುರುಬನಾಗಿ ಮಾಡಿದಂಥ 4 ಕಾರ್ಯಗಳ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡುವಂಥವನಾಗಿದ್ದೇನೆ. ಕುರುಬರು ಯಹೂದಿ ಧರ್ಮದಲ್ಲಿ ಅದು ಬಹಳವಾಗಿ ಅನೇಕರು ಇದ್ದರು. ಕುರಿಗಳನ್ನು ಸಾಕುವಂಥದ್ದು ಅವರು ಕಟಕನಿಗೋಸ್ಕರ ಕೊಡೋದಕ್ಕೋ ಅಥವಾ ಅವರ ಜೀವನಕ್ಕೋಸ್ಕರನೇ ಹೆಚ್ಚಾಗಿ ಅವರು ಬಳಸ್ತಾ ಇದ್ದರು, ಮಾರೋದಕ್ಕಿಂತ. ಅನಂತರ ಯಜ್ಞಗಳಿಗೆ ಯಹೂದಿರುಗಳು ಕುರಿಗಳನ್ನು ಸಾಕ್ತಾ ಇದ್ದರು. ಜೀವನೋಪಾಯ ಮಾತ್ರವಲ್ಲ, ಯಜ್ಞಗಳಿಗಾಗಿ ಕೂಡ ಬಲಿಯನ್ನು ಅರ್ಪಿಸ್ತಾ ಇದ್ದರು. ಬೈಬಲಿನಲ್ಲಿ ಕುರುಬರಾಗಿ ಬಹಳಷ್ಟು ವ್ಯಕ್ತಿಗಳು ಇದ್ದಾರೆ. ಏಬೇಲ್ ಒಬ್ಬ ಕುರುಬನಾಗಿದ್ದ. ದಾವೀದ ರಾಜ ಒಬ್ಬ ಕುರುಬನಾಗಿದ್ದ. ಮೋಶೆಯನ್ನು ದೇವರು ಕರೆದಾಗ, ಇಸ್ರಾಯೇಲನನ್ನು ನಡೆಸಬೇಕು ಎಂಬುದಾಗಿ ಕರೆದಾಗ ಆತನ ಕುರಿಗಳನ್ನು ಮೇಯಿಸ್ತಾ ಇದ್ದ. ಹಾಗಾಗಿ ಕುರಿಗಳ ನಂಟಿನ ಬಗ್ಗೆ ಯಹೂದಿರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಈ ಹಿನ್ನೆಲೆಯಿಂದ ಬಂದಂಥ ಯಹೂದಿಗಳಿಗೆ ತಾನು ಯಾರು ಎಂಬುದಾಗಿ ತಿಳಿಸುವುದಕ್ಕೆ ಆಯ್ಕೊಂಡಂಥ ಭಾಷೆ ಈ ಒಂದು ಕುರುಬನ ಸಂಬಂಧದ ಭಾಷೆಯನ್ನು ಆಯ್ಕೊಂಡ್ರು. ಅದರಲ್ಲಿ ಯೇಸು ಹೇಳ್ತಾ ಬಂದರು, ನಾನು ಒಳ್ಳೆ ಕುರುಬನಾಗಿದ್ದೇನೆ. ಹಾಗಾದರೆ ಕೆಟ್ಟ ಕುರುಬರು ಯಾರಾಗಿದ್ರು? ಹಾಗಾದರೆ ಯಹೂದಿ ಧರ್ಮದ ಪಾಲಕರು ಎಂಬುದಾಗಿ ಹೇಳ್ತಾ ಇದ್ದಂಥವರು ಅವರು ನಿಜವಾದಂಥ ಕುರುಬನಾಗಿರಲಿಲ್ಲ. ಅವರು ಕೇವಲ ಆಳುಗಳಾಗಿದ್ದರು. ಹಾಗಾಗಿ ಯೇಸು ನಿಜವಾದಂಥ ಕುರುಬ ಏನು ಮಾಡ್ತಾನೆ, ಈ ಆಳುಗಳು ಏನು ಮಾಡಿದ್ರು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ತನ್ನ ಮಾತುಗಳಲ್ಲಿ ತಿಳಿಸ್ತಾ ಬರ್ತಾರೆ. ಯೇಸು ಹೇಳಿದಂಥ ನಾನು ಒಳ್ಳೆ ಕುರುಬನು ಕುರಿಗಳಿಗೋಸ್ಕರ, ಕುರಿಗಳಂದರೆ ಜನಗಳು. ಯಾರು ಈ ಕುರಿಗಳಿಗೋಸ್ಕರ ಅವರೊಂದಿಗೆ ಸಮಯವನ್ನು ಕಳೀತಾ ಇದ್ನೋ, ಅಲ್ಲಿದ್ದನೋ,
ಯೇಸು ಆ ಜನರ ನಡುವೆ ಇದ್ದನೋ ಆತನು ಅವರಿಗೆ ಹೇಳಿದ ಒಳ್ಳೆ ಕುರುಬನು ಏನು ಮಾಡ್ತಾನಂದರೆ, ಮೊದಲನೇದಾಗಿ 4 ಕಾರ್ಯಗಳ ಪೈಕಿ ಮೊದಲನೇದು, ಒಳ್ಳೆ ಕುರುಬನು ಕುರಿಗಳಿಗೋಸ್ಕರ ಪ್ರಾಣವನ್ನು ಕೊಡುತ್ತಾನೆ. ಆ ಯೋಹಾನ 10ನೇ ಅಧ್ಯಾಯ 11ನೇ ವಾಕ್ಯ ಹೇಳದೆ, ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ಪ್ರಾಣವನ್ನು ಕೊಡುತ್ತಾನೆ. ಆ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ಕೆಟ್ಟ ಕುರುಬನು ಏನು ಮಾಡ್ತಾನೆ, ಈ ಒಳ್ಳೆ ಕುರುಬನು ಯಾಕೆ ಪ್ರಾಣವನ್ನು ಕೊಡೋದಕ್ಕೆ ಮುಂದಾಗ್ತಾನೆ ಅಂತ ಹೇಳುವಾಗ ಅದಕ್ಕೆ ಸಂದರ್ಭ ಯೇಸು ಅಲ್ಲಿ ಹೇಳ್ತಾರೆ. ಈ ಕುರಿಗಳನ್ನು ಮೇಯಿಸುವಾಗ ತೋಳ ಬರ್ತವೆ, ಕರಡಿ ಬರ್ತವೆ, ಸಿಂಹ ಬರ್ತವೆ, ಕಾಡು ಮೃಗಗಳು ಬರ್ತವೆ ಈ ಕುರಿಯನ್ನು ಹಿಡಿಯೋದಕ್ಕಾಗಿ. ಆದರೆ ನಿಜವಾದ ಕುರುಬ ಅನ್ನುವಂಥವನು ಅವನೇನು ಮಾಡ್ತಾನಂದರೆ ಹೋರಾಟವನ್ನು ಮಾಡ್ತಾನೆ ಆ ಕುರಿಯನ್ನು ಉಳಿಸಿಕೊಳ್ಳಲು. ಆದರೆ ಕಾಯುವಂಥ ಕೂಲಿಗೋಸ್ಕರ ಇರುವಂಥ ಕೂಲಿ ಆಳು ಅವನು ಆ ಕುರಿಗಳನ್ನು ಬಿಟ್ಟು ತನ್ನ ಪ್ರಾಣ ರಕ್ಷಣೆಯನ್ನು ಮಾಡಿಕೊಳ್ತಾನೆ. ಕುರಿಯ ಪ್ರಾಣ ರಕ್ಷಣೆ ಮಾಡಿಕೊಳ್ಳದೆ ಕೂಲಿ ಆಳು ತನ್ನ ಪ್ರಾಣ ರಕ್ಷಣೆಯನ್ನು ಮಾಡಿಕೊಳ್ತಾನೆ. ಆದರೆ ಯೇಸು ತನ್ನ ಬಗ್ಗೆ ಹೇಳುವಾಗ ಹೇಳಿದ್ರು, ನಾನು ಅವರಂತೆ ಅಲ್ಲ, ನಾನು ಒಳ್ಳೆ ಕುರುಬನಾಗಿದ್ದೇನೆ, ಯಾಕಂದರೆ ನನ್ನ ಕುರಿಗಳಿಗೋಸ್ಕರ ನಾನು ಪ್ರಾಣ ಕೊಡ್ತೇನೆ ಎಂಬುದಾಗಿ ಹೇಳಿದ್ರು. ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ಕುರಿಗಳ ಪ್ರಾಣ ತೆಗಿತಾ ಇದ್ರು ಮನುಷ್ಯರ ಪಾಪಗಳಿಗಾಗಿ. ಕುರಿಗಳ ಪ್ರಾಣ ತೆಗಿತಾ ಇದ್ರು, ಕುರಿ ಪ್ರಾಣ ಕೊಡಬೇಕಾಗಿತ್ತಲ್ಲಿ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಕುರಿಗಳಿಗೋಸ್ಕರ ಕುರುಬನೇ ಬಂದು ಪ್ರಾಣ ಕೊಡ್ತಾ ಇದ್ದಾನೆ. ಯಾತಕ್ಕಾಗಿ ಈ ಒಂದು ಪ್ರಾಣ ತ್ಯಾಗ? ಯೇಸು ತನ್ನ ಪ್ರಾಣವನ್ನು ಅರ್ಪಿಸ್ತಾ ಇರೋದು ಕುರಿಗಳ ರಕ್ಷಣೆಗಾಗಿ. ಕುರಿ ಯಾವುದೋ ಒಂದು ಸಮಸ್ಯೆಯಲ್ಲಿ ಶಾರೀರಿಕವಾಗಿ ಸಿಕ್ಕಿ ಬಿದ್ದಾಗ ಪ್ರಾಣಿಗಳ ಅಪಾಯವೋ, ಕೇಡಿನ ಅಪಾಯವೋ, ಮರಣದ ಕಣಿವೆಯಲ್ಲೋ ಆ ಕುರುಬನು ಅದನ್ನು ಉಳಿಸಿಕೊಳ್ಳೋದಕ್ಕೆ ತನ್ನ ಪ್ರಾಣವನ್ನು ಒತ್ತೆಯನ್ನು ಇಟ್ಟು ಅದನ್ನು ಕಾಪಾಡಿಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಯೇಸು ಅದನ್ನೇ ಹೇಳ್ತಾ ಇರೋದು, ಒಂದು ಮರಣ ಶಿಕ್ಷೆಯ, ನರಕ ಶಿಕ್ಷೆಯ, ದೇವರ ಶಿಕ್ಷೆ ಅನ್ನುವಂಥ ಒಂದು ಬಂಧನದಲ್ಲಿ ಮನುಷ್ಯರಿದ್ದಾರೆ. ದೇವರು ಅವರ ತಪ್ಪಿಗೆ ಅವರನ್ನು ಶಿಕ್ಷಿಸಬೇಕು ಎಂಬುದಾಗಿ ಕಾಯ್ತಾ ಇರುವಾಗ ಅವರ ಬದಲು ಮರಣವನ್ನು ತೆಗೆದುಕೊಳ್ಳೋದಕ್ಕೆ ಕುರುಬನೇ ಕುರಿಗಳ ಬದಲಾಗಿ ನಿಲ್ಲುವಂಥವನಾಗಿದ್ದಾನೆ. ಸೊ ಅದಕ್ಕೆ ಯೇಸು ಹೇಳಿದ್ದು, ಕುರಿಗಳಿಗೋಸ್ಕರ ಒಳ್ಳೆ ಕುರುಬನು ಪ್ರಾಣವನ್ನು ಕೊಡುತ್ತಾನೆ. ಯೇಸು ಪ್ರಾಣ ಕೊಟ್ಟರಲ್ಲ ಪ್ರಿಯರೇ, ಕಲ್ವಾರಿ ಶಿಲುಬೆಯಲ್ಲಿ ನಿಮಗಾಗಿ ನನಗಾಗಿ ಆತನು ತನ್ನ ಪ್ರಾಣವನ್ನು ಅರ್ಪಿಸುವುದನ್ನು ಪ್ರಿಯರೇ. ಯೇಸು ಪ್ರಾಣವನ್ನು ಕೊಟ್ಟಿದ್ದು ಯಾರ ಬಲವಂತದಿಂದ ಅಲ್ಲ. ಯೇಸು ಪ್ರಾಣವನ್ನು ಕೊಟ್ಟಿದ್ದು ಅನೇಕರು ತಪ್ಪಾಗಿ ಅರ್ಥ ಮಾಡಿಕೊಂಡ್ರು. ಯೇಸುಗೆ ಶಿಕ್ಷೆ ಆಗ್ತಾ ಇದೆ, ತಾನೇನೋ ತಪ್ಪು ಮಾಡಿರೋದಕ್ಕೆ ಶಿಕ್ಷೆ ಆಗಿದೆ ಅಂತ ಅಂದ್ಕೊಂಡ್ರು. ಅದು ಮನುಷ್ಯನ ದೃಷ್ಟಿಕೋನ. ಆದರೆ ದೇವರ ದೃಷ್ಟಿಕೋನದಲ್ಲಿ ನೋಡೋದಾದರೆ, ದೇವರ ದೃಷ್ಟಿಯಲ್ಲಿ ಅದು ಯೋಜನೆ ಪ್ರಕಾರವಾಗಿ ಇಡೀ ಮನುಕುಲದ ಪಾಪಗಳ ಬಲಿದಾನವಾಗಿದ್ರು ಯೇಸು. ಹಾಗಾಗಿ ಯೇಸು ತನ್ನ ಪ್ರಾಣದ ತ್ಯಾಗವನ್ನು, ಬಲಿದಾನವನ್ನು, ನಮ್ಮೆಲ್ಲರ ಪಾಪಗಳ ಶಿಕ್ಷೆಯಾಗಿರುವಂಥ ಮರಣವನ್ನು ತೆಗೆದುಕೊಳ್ಳೋದಕ್ಕಾಗಿ ಆತನು ಮರಣವನ್ನು ಅಪ್ಪಿಕೊಂಡನು. ಹಾಗಾಗಿ ಯೇಸು ಮೊದಲನೇದಾಗಿ ಮಾಡಿದಂಥ ಕಾರ್ಯ, ಆತನು ಒಳ್ಳೆ ಕುರುಬನಾಗಿ ಮಾಡಿದಂಥ ಕಾರ್ಯ, ಒಳ್ಳೆ ಕುರುಬನು ಎಂಬುದಾಗಿ ಹೇಳೋದಕ್ಕೆ ನಮ್ಮ ಹತ್ರ ಇರುವಂಥ ಒಳ್ಳೆ ಕಾರಣ, ಅದು ತನ್ನ ಪ್ರಾಣವನ್ನು ಆತನು ಕುರಿಗಳಿಗಾಗಿ ಕೊಡುವಂಥದ್ದು. ಎಲ್ಲಿ ಸಿಗ್ತಾರೆ ಇಂಥ ಕುರುಬರು? ನಿಜವಾಗ್ಲೂ ಸಮಸ್ಯೆಗಳ ನಡುವೆ ತನ್ನ ಪ್ರಾಣ ಹೋದರೂ ಪರವಾಗಿಲ್ಲ ಎಂಬುದಾಗಿ ಕುರಿಗಾಗಿ ಚಿಂತೆ ಮಾಡುವಂಥ ಕುರುಬನು ಯೇಸು ಪ್ರಿಯರೇ. ಅದಕ್ಕೆ ಪ್ರಾಣ ಒತ್ತೆ ಆದರೂ ಇಡುವಂಥ ಸ್ಥಿತಿ ಬಂದರೆ ಯೇಸು ಒತ್ತೆ ಇಡ್ತಾರೆ. ಯೇಸು ಒಂದು ಸಾಮ್ಯವನ್ನು ಹೇಳ್ತಾ ಇದ್ರು. ಒಂದು ಕುರಿ ತಪ್ಪಿಸಿಕೊಬಿಡತ್ತೆ, 100 ಕುರಿ ಆ ವ್ಯಕ್ತಿ ಹತ್ರ ಇರತ್ತೆ. ಆದರೆ ಒಳ್ಳೆ ಕುರುಬ ಅನ್ನುವಂಥವನು ಏನು ಮಾಡ್ತಾನಂದ್ರೆ, ಆ 99 ಕುರಿಯನ್ನು ಕೊಟ್ಟಿಗೆಯಲ್ಲಿ ಆತನು ಭದ್ರ ಮಾಡಿ, ಆ ಹಿಂಡಿನಲ್ಲಿ ಭದ್ರ ಮಾಡಿ, ಆ ಒಂದು ಕುರಿಗೋಸ್ಕರ ಹುಡುಕಿಕೊಂಡು ಹೋಗ್ತಾನೆ. ಅದನ್ನು ಹುಡುಕಿ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಆತನು ಬರ್ತಾನೆ, ಅದನ್ನು ಬಿಡೋದಿಲ್ಲ. ಸೊ ಪ್ರಿಯರೇ, ನಾವು ನಮ್ಮಷ್ಟಕ್ಕೆ ನಾವು ರಕ್ಷಣೆ
ಪಡೆಯೋದಕ್ಕೆ ಸಾಧ್ಯ ಆಗ್ತಿಲ್ಲ. ದೇವರ ಕೋಪದಿಂದ ಶಿಕ್ಷೆಯನ್ನು ಹೊಂದಬೇಕಾದಂಥ ನಾವುಗಳು ನಮ್ಮನ್ನು ನಾವು ರಕ್ಷಿಸ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ನಮ್ಮ ಪಾಪಗಳ ಪ್ರಾಯಶ್ಚಿತ್ತವಾಗಿ ಒಳ್ಳೆ ಕಾರ್ಯಗಳನ್ನು ಮಾಡೋದಕ್ಕೆ ಹೋದರೆ ಆ ಒಳ್ಳೆ ಕಾರ್ಯಗಳು ದೇವರ ಮುಂದೆ ಅದು ಕೆಟ್ಟ ಕಾರ್ಯವಾಗಿ ತೋರಿ ಬರ್ತಾ ಇತ್ತು. ಯಾಕಂದ್ರೆ ದೇವರ ಮುಂದೆ ವಾಕ್ಯ ಹೇಳುತ್ತೆ, ನಮ್ಮ ಒಳ್ಳೆ ಕಾರ್ಯಗಳು, ನೀತಿ ಕಾರ್ಯಗಳು ಅದು ಹೊಲಸು ಬಟ್ಟೆ ಅಂತ ಇದೆ ಎಂಬುದಾಗಿ ಯೆಶಾಯನ ಹೇಳ್ತಾನೆ. ಹಾಗಾಗಿ ನಾನು ಏನೋ ತಪ್ಪು ಮಾಡಿದೆ, ಅದಕ್ಕೊಂದು ಒಳ್ಳೆ ಕಾರ್ಯ ಮಾಡಿದ್ರೆ ಪೀಟಿ ಆಯಿತು ಅನ್ನುವಂಥ ಪ್ರಮಾಣ ಅದು ನಮ್ಮ ಜೀವಿತಕ್ಕೆ ದೇವರು ತೆಗೆದುಕೊಳ್ಳೋದಿಲ್ಲ ಪ್ರಿಯರೇ, ಅದನ್ನು ಒಪ್ಪಿಕೊಳ್ಳೋದಿಲ್ಲ. ನಾವು ಮಾಡಿದಂಥ ತಪ್ಪಿಗೆ ನಮಗೆ ಮರಣ ಶಿಕ್ಷೆ ಆಗಬೇಕು. ಆದರೆ ದೇವರು ಮಹಾ ದಯೆ ಕರುಣೆಯಿಂದ ನಮ್ಮ ಮರಣ ಶಿಕ್ಷೆಯನ್ನು ಹೊರೋದಕ್ಕೆ ಯೇಸುವನ್ನು ಕಳಿಸಿದನು. ಯೇಸು ಸಂತೋಷವಾಗಿ ನಮಗಾಗಿ ಬಲಿಯಾಗೋದಕ್ಕೆ ತನ್ನ ಪ್ರಾಣವನ್ನೇ ಅರ್ಪಿಸಿದನು. ಯೇಸುವನ್ನು ಹಿಡಿಯುವಾಗ ಆತನ್ನ ಸಾಯಿಸಬೇಕು ಅನ್ನೋಂಥ ಉದ್ದೇಶದಿಂದ ಹಿಡ್ಕೊಂಡು ಹೋಗುತ್ತಾರೆ ಅನ್ನೋಂಥದ್ದು ಗೊತ್ತಿದ್ದಾಗಲೂ ಕೂಡ ಯೇಸು ಹೇಳಿದ್ರು, ಇವ್ರನ್ನ ಬಿಟ್ಟುಬಿಡಿ, ಶಿಷ್ಯರನ್ನು ಬಿಟ್ಟುಬಿಡಿ, ನಾನು ನಿಮ್ಮ ಜೊತೆಯಲ್ಲಿ ಬರ್ತೇನೆ, ನಾನಲ್ವ ನಿಮಗೆ ಬೇಕಾಗಿರೋದು, ನಾನು ಬರ್ತೇನೆ ಎಂಬುದಾಗಿ ಸಂತೋಷವಾಗಿ ಹೋಗಿದ್ರು. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನ ಯೇಸು ಮಾಡಲಿಲ್ಲ. ಜೊತೆಗಿದ್ದಂಥ ಶಿಷ್ಯನು ಪೇತ್ರನು ಒಬ್ಬನ ಸೈನಿಕರ ಕಿವಿಯನ್ನು ಕಡಿತಾನೆ. ಆದರೆ ಯೇಸು ಕತ್ತಿಯನ್ನು ಒಳಕ್ಕೆ ಇಡು, ಕತ್ತಿ ಹಿಡಿದವನು ಕತ್ತಿಯಿಂದ ಸಾಯ್ತಾನೆ ಎಂಬುದಾಗಿ ಹೇಳಿ ತನ್ನ ರಕ್ಷಣೆಗಾಗಿ ತಾನು ಏನು ಮಾಡದೆ, ತನ್ನ ಶಿಷ್ಯರಿಗೂ ಏನೂ ಮಾಡೋದಕ್ಕೆ ಬಿಡದೆ, ತನ್ನ ಮರಣ ಶಿಕ್ಷೆಗಾಗಿ, ತನ್ನ ಮರಣಕ್ಕಾಗಿ, ನಮ್ಮ ಶಿಕ್ಷೆಗಾಗಿ ತನ್ನನ್ನು ಒಪ್ಪಿಸಿಕೊಡೋದನ್ನು ನಾವು ನೋಡ್ತೇವೆ. ಆ ವ್ಯಕ್ತಿಯ ಕಿವಿಯನ್ನು ಅಂಟಿಸಿ ಅವರ ಜೊತೆಯಲ್ಲಿ ಯೇಸು ಮುಂದಕ್ಕೆ ನ್ಯಾಯ ತೀರ್ಪಿಗಾಗಿ ಅನೇಕ ಸ್ಥಳಗಳಲ್ಲಿ ಹೋಗ್ತಾರೆ. ಪಿಲಾತನು ಹೇಳ್ತಾನೆ, ನಿನ್ನನ್ನು ಉಳಿಸೋ ಅಧಿಕಾರ ನನಗಿದೆ ಎಂಬುದಾಗಿ ಹೇಳಿದ್ರೆ ದೇವರು ನಿನಗೆ ಅಧಿಕಾರ ಕೊಡದೆ ನೀನು ಅದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಯೇಸು ಹೇಳ್ತಾನೆ. ಹಾಗಾಗಿ ಯೇಸು ತನ್ನ ಪ್ರಾಣವನ್ನು ಕುರಿಗಳಿಗಾಗಿ ಅರ್ಪಿಸಿದ್ದು ತನ್ನ ಇಷ್ಟದಿಂದ. ಆ ಮರಣವನ್ನು ಆತನು ತಡೆಯೋದಕ್ಕೆ ಯಾವ ಕಾರ್ಯವನ್ನು ಕೂಡ ಮಾಡಲಿಲ್ಲ. ಒಂದು ದಿನ ಪೇತ್ರ ಹೇಳ್ತಾನೆ ಯೇಸುವಿನ ಪ್ರೀತಿಯ ಮೇಲೆ, ನಿನಗೆ ಮರಣ ಅನ್ನುವಂಥದ್ದು ಸಂಭಿಸಬಾರದು ಗುರುವೇ ಎಂಬುದಾಗಿ ಹೇಳ್ತಾನೆ. ಎಲ್ಲಾ ಸೈತಾನನೆಂಬುದಾಗಿ ಪೇತ್ರನನ್ನು ಗದರಿಸ್ತಾನೆ. ದೇವರ ಕಾರ್ಯದ ಬಗ್ಗೆ ನಿನಗೆ ಚಿಂತೆ ಇಲ್ಲ. ದೇವರ ಉದ್ದೇಶ ಇಡೀ ಮನುಕುಲಕ್ಕಾಗಿ ಒಬ್ಬ ರಕ್ಷಕನು ಸಾಯಬೇಕಾಗಿತ್ತು. ಭೂಮಿಯ ಮೇಲೆ ಪರಿಶುದ್ಧನ ರಕ್ತವು ಸುರಿಯಲ್ಪಡಬೇಕಾಗಿತ್ತು. ಪರಿಶುದ್ಧನ ಬಲಿದಾನ ಅಗತ್ಯ ಇತ್ತು ನಮ್ಮೆಲ್ಲರಿಗೂ ಪಾಪದ ಕ್ಷಮಾಪಣೆ ದೊರೆಯೋದಕ್ಕಾಗಿ. ಹಾಗಾಗಿ ನಾವೆಲ್ಲರೂ ವಿಮೋಚಿಸಲ್ಪಟ್ಟಿರೋದು. ಎಫೆಸ 1:7 ಹೇಳ್ತದೆ, ಆತನ ರಕ್ತದ ಮುಖಾಂತರವಾಗಿಯೇ ಪಾಪ ಕ್ಷಮಾಪಣೆ, ವಿಮೋಚನೆ ನಮಗುಂಟಾಗಿದೆ ಎಂಬುದಾಗಿ. ದೇವರು ನಮ್ಮನ್ನು ಕ್ಷಮಿಸೋದು ಈ ಕ್ರಿಸ್ತನ ಬಲಿದಾನದಲ್ಲಿ ಪ್ರಿಯರೇ. ಹಾಗಾದರೆ ಯೇಸು ಒಳ್ಳೆ ಕುರುಬನು ಅಂತ ಹೇಳೋದಕ್ಕೆ ಏನು ಕಾರಣ ಗೊತ್ತಾ? ಆತನು ಪ್ರಾಣ ಕೊಟ್ಟು. ಯಾರು ಸಿಗ್ತಾರೆ ಅಂತ ಪ್ರಾಣ ಕೊಡುವಂಥವ್ರು ಸಿಕ್ಕೋದಿಲ್ಲ ಪ್ರಿಯರೇ. ಹಾಗಾಗಿ ಯೇಸು ನಿಜವಾಗ್ಲೂ ಆತನು ಒಳ್ಳೆ ಕುರುಬನಾಗಿದ್ದಾನೆ. ಎರಡನೇ ಕಾರ್ಯ, ಒಳ್ಳೆ ಕುರುಬನಾಗಿ ಆತನು ಮಾಡಿದ್ರು. ಒಳ್ಳೆ ಕುರುಬನಾಗಿ ಆತನಿದ್ದದ್ರಿಂದ ಮಾಡಿದ್ದೇನೆಂದರೆ ಆತನು ಕುರಿಗಳನ್ನು ಬಲ್ಲವನಾಗಿದ್ದಾನೆ. ಆತನು ಕುರಿಗಳನ್ನು ಬಲ್ಲವನಾಗಿದ್ದಾನೆ. ಪ್ರಿಯರೇ, ಯೇಸು ನಾವು ಆ 10ನೇ ಅಧ್ಯಾಯದ ಕೆಳಗಿನ ವಾಕ್ಯಗಳನ್ನು ಓದುವಾಗ ಯೇಸು ಹೇಳ್ತಾರೆ, ನನ್ನ ಕುರಿಗಳನ್ನು ನಾನು ಹೆಸರಿಡಿದು ಕರಿತೀನಿ ಎಂಬುದಾಗಿ ಹೇಳ್ತಾರೆ. ನನ್ನ ಸ್ವರವನ್ನು ನನ್ನ ಕುರಿಗಳು ಕೇಳುತ್ತವೆ. ಒಳ್ಳೆ ಕುರುಬನಾಗಿ ಯೇಸು ಮಾಡಿದ ಎರಡನೇ ಕಾರ್ಯ ಏನಂದ್ರೆ ಆ ಕುರಿಗಳನ್ನು ತಿಳಿದುಕೊಳ್ಳುವಂಥದ್ದು, ಅವುಗಳನ್ನು ಬಲ್ಲವನಾಗಿರುವಂಥದ್ದು. ತಿಳಿದುಕೊಳ್ಳುವಂಥದ್ದು ಕೇವಲ ತಲೆ ಜ್ಞಾನಕ್ಕೆ ಸೀಮಿತವಾಗಿಲ್ಲ ಪ್ರಿಯರೇ, ಅದು ಒಂದು ಗಾಢವಾದಂಥ ಒಂದು ಸಂಬಂಧಕ್ಕೆ ಸಂಬಂಧಪಟ್ಟಂಥ ಒಂದು ಪದ ಆಗಿದೆ. ತಿಳಿದುಕೊಳ್ಳುವುದು ಅನ್ನುವಂಥದ್ದು, ಅದರಲ್ಲಿ ಅಡಕವಾಗಿರುವಂಥದ್ದು ಗಾಢವಾದಂಥ ಒಂದು ಸಂಬಂಧ. ಯೇಸುಗೆ ಆ ಕುರಿಯ ಹೆಸರು ಗೊತ್ತು, ಆ ಕುರಿಯ ಚಲನೆ ವಲನೆ ಎಲ್ಲ ಗೊತ್ತು, ಅದಕ್ಕೆ ಏನು ಇಷ್ಟ ಅನ್ನೋದು ಗೊತ್ತು, ಆ ಕುರಿಗಳಿಗೆ ಏನು ಅವಶ್ಯ ಇದೆ ಅನ್ನೋದು ಗೊತ್ತು, ಒಂದು ರೋಗ ಬಂದರೆ ಏನು ಅದಕ್ಕೆ ಬೇಗ ವಾಸಿ ಮಾಡ್ತದೆ ಅನ್ನುವಂಥದ್ದು ಗೊತ್ತು. ಆ ಕುರಿಗಳ ವಿಚಾರದಲ್ಲಿ ಸಂಪೂರ್ಣ ಆತನಿಗೆ ಮಾಹಿತಿ ಇದೆ, ಸಂಪೂರ್ಣ ಗೊತ್ತಿದೆ. ಅದು ಮಾತ್ರ ಅಲ್ಲ, ಕುರಿ ಕುರುಬನ ನಡುವೆ ಒಂದು ಒಳ್ಳೆ ಸಂಬಂಧ ಇದೆ, ಒಂದು ಒಳ್ಳೆ ನಂಟಿದೆ. ಕುರುಬನ ಆ ಶಬ್ದವು ಕುರಿಗೂ ಕೂಡ ಗೊತ್ತಿದೆ, ಕುರಿಗೂ ಕೂಡ ಗೊತ್ತಿದೆ. ಕುರುಬನು ಕುರಿಯ ಹೆಸರು ಕರೆಯುವಾಗ ಅದು ಸ್ಪಂದಿಸ್ತದೆ. ನನ್ನ ಕುರುಬನ್ ಕರೀತಾ ಇದ್ದಾನೆ ಮ್ಯಾ ಅಂತ ಹೇಳಿ ಅದು ಸ್ಪಂದಿಸಿ ಅದು ಆ ಕುರುಬನ ಹತ್ರ ಓಡ್ ಹೋಗ್ತದೆ. ಎಷ್ಟು ಜನ ಕುರುಬರು ನಾವು ನೋಡ್ತೀವಿ ಈ ರೀತಿಯ ಗಾಢವಾದಂಥ ಸಂಬಂಧ ಇದೆಯಾ ಕುರಿಗಳ ನಡುವೆಯಲ್ಲಿ?
ಪ್ರಿಯರೇ, ಯೇಸು ಆ ಒಳ್ಳೆ ಕುರುಬನ ಹೇಳೋದಕ್ಕೆ ಈ ಗಾಢವಾದಂಥ ಸಂಬಂಧ ಕಾರಣ. ಪ್ರಿಯರೇ, ಯೇಸು ಗಾಢವಾದಂಥ ಸಂಬಂಧ. ಅದಕ್ಕೆ ಯೇಸುವಿನ ಮಾತುಗಳನ್ನು ಕೇಳಿದಂಥವರು ಯೇಸುವಿನ ಕಡೆಗೆ ಅಷ್ಟು ಆಕರ್ಷಿತರಾಗಲಿಕ್ಕೆ ಕಾರಣ ಏನು ಗೊತ್ತಾ? ಈ ಗಾಢವಾದಂಥ ಸಂಬಂಧ. ಯಾವತ್ತು ಯೇಸು ಒಬ್ಬರ ಪರಿಚಯ ಆಗ್ತಾರೋ ಆ ವ್ಯಕ್ತಿಯ ಅವಶ್ಯಕತೆಗಳನ್ನು ತಿಳಿದುಕೊಂಡು ಆ ವ್ಯಕ್ತಿಗೆ ಏನು ಬೇಕೋ ಅದನ್ನು ಮಾಡುವಂಥ ದೇವರಾಗಿದ್ದಾನೆ. ಒಂದು ದಿನ ಜಕ್ಕಾಯನು ಕೂತಿರ್ತಾನೆ, ಜಕ್ಕಾಯನ ಹೆಸರು ಹಿಡಿದು ಕರೀತಾನೆ. ಜಕ್ಕಾಯನ ಒಳೊಳಗೆ ಆಸೆ ಏನು ಗೊತ್ತಾ? ಈ ಯೇಸುವನ್ನು ನೋಡಬೇಕು ಅನ್ನೋದು ಆಸೆ. ಆದರೆ ಅದಕ್ಕಿಂತ ಮಿಗಿಲಾಗಿ ಯೇಸು ಹೇಳ್ತಾರೆ, ಜಕ್ಕಾಯನೇ ತಟ್ಟನೆ ಇಳಿದು ಬಾ ಅಂತ ಕರೀತಾರೆ ಎಲ್ಲರ ಮುಂದೆ. ಜಕ್ಕಾಯನಿಗೆ ಎಲ್ಲಿಲ್ಲದೆ ಇರುವಂಥ ಸಂತೋಷ. ಆತನು ಯೇಸುವನ್ನು ಸ್ವೀಕರಿಸಿ ಮನೆಗೆ ಕರ್ಕೊಂಡು ಹೋಗ್ತಾನೆ. ಆತನು ಎಷ್ಟು ಖುಷಿ ಆಗ್ತಾನೆ. ಯೇಸುವಿನ ಮಾತು, ಯೇಸುವಿನ ಸಾನ್ನಿಧ್ಯ, ಅದು ಆ ಕುರುಬನ ಒಂದು ಸಂಬಂಧ. ಯೇಸು ಅವನ ಮನೆಗೆ ಹೋಗ್ತಾರೆ. ಅವನ ಮನೆಗೆ ಯಾರೂ ಹೋಗಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಅವನೊಬ್ಬ ಸುಂಕದವನು. ತನ್ನ ಸ್ವಂತ ಜನರ ಹತ್ರದಿಂದ ದುಡ್ಡನ್ನ, ಹಣವನ್ನ ಸುಂಕದ ಹೆಸರಲ್ಲಿ ವಸೂಲಿ ಮಾಡ್ತಾ ಇದ್ದಂಥವನು. ಅದನ್ನ ದಬ್ಬಾಳಿಕೆಯಿಂದ ವಸೂಲಿ ಮಾಡ್ತಾ ಇದ್ದವನು. ಜನರಿಗೆ ಅವನಂದ್ರೆ ಇಷ್ಟ ಇರಲಿಲ್ಲ. ಆದರೆ ಯೇಸು ತನ್ನನ್ನು ಇಷ್ಟ ಇಲ್ಲದೆ ಇರುವಂಥವನನ್ನು ಕೂಡ ಇಷ್ಟವುಳ್ಳವನಾಗಿ ಮಾರ್ಪಡಿಸಿಕೊಳ್ಬೇಕೆಂಬುದಾಗಿ, ಜನರಿಂದ ತಿರಸ್ಕರಿಸಲ್ಪಟ್ಟವನನ್ನು ದೇವರಿಗಾಗಿ ಆದಾಯ ಮಾಡಿಕೊಳ್ಳೋದಕ್ಕಾಗಿ ಯೇಸು ಕುರಿಯಾದಂಥ ಈ ಜಕ್ಕಾಯನನ್ನು ತಿಳಿದು ಹೆಸರು ಹಿಡಿದು ಕರೆದು ಆತನ ಜೊತೆಯಲ್ಲಿ ಯೇಸು ತನ್ನ ಸಮಯವನ್ನು ವೆಚ್ಚ ಮಾಡಿ ಅವನೊಂದಿಗೆ ಸಮಯ ಕಳೆದು ಅವನೊಂದಿಗೆ ಊಟ ಮಾಡಿ ಆ ಒಂದು ಸಂದರ್ಭ ಈ ಜಕ್ಕಾಯನ ಜೀವಿತವನ್ನೇ ಮಾರ್ಪಾಟು ಮಾಡಿತು. ಯೇಸು ಅಲ್ಲಿ ಅನೇಕ ಬೋಧನೆಗಳು ಹೇಳಿರಬಹುದು. ಯೇಸು ಸ್ವಾಮಿ ಹೇಳ್ತಾ ಇದ್ರು, ಶಿಷ್ಯರು ಒಂದ್ಸಲಿ ಫರಿಸಾಯರು ಕೇಳ್ತಾರೆ, ಯಾಕೆ ಈ ಸುಂಕದವ್ರ ಜೊತೆಗೆ ಪಾಪಿಗಳ ಸಂಗಡ ನೀನು ಊಟ ಮಾಡ್ತೀಯ ಅಂತ ಹೇಳಿದಾಗ, ರೋಗದಿಂದ ಇರುವವನಿಗೆ ವೈದ್ಯನು ಬೇಕಾಗಿರುವ ಹಾಗೆಯೇ ಇವರಿಗೂ ನಾನು ಬೇಕು. ಯಾಕಂದ್ರೆ ಇವರು ಪಾಪಿಗಳಾಗಿದ್ದಾರೆ, ನಾನು ಆ ಪಾಪಿಗಳ ರಕ್ಷಕನಾಗಿದ್ದೇನೆ. ನಾನು ಅವ್ರ ಜೊತೆ ಇದ್ದು ಅವರನ್ನ ಮಾನಸಾಂತರಕ್ಕೆ ನಾನು ಕರೆಯೋದಿಕ್ಕೆ ನಾನು ಬಂದಿದ್ದೇನೆ. ಹಾಗಾಗಿ ಅವರ ಜೊತೆ ಇದ್ದು ಮಾನಸಾಂತರದ ಸಂದೇಶಗಳನ್ನ ಹೇಳ್ತಾ, ಮಾನಸಾಂತರದ ಕಾರಣಗಳನ್ನ ಹೇಳ್ತಾ, ಆ ದೇವರ ರಾಜ್ಯದ ಕಾರ್ಯಗಳನ್ನ ತಿಳಿಸ್ತಾ, ಅವರ ಮನಸ್ಸನ್ನು ಈ ಲೋಕದಿಂದ ಪರಲೋಕದ ಕಡೆಗೆ ಎಳೆಯುವಂಥ ಕೆಲಸಗಳನ್ನು ಮಾಡ್ತಾ ಅವ್ರಿಗೆ ಸಂದೇಶಗಳನ್ನು ಸಾರ್ತಾ ಇರುವಾಗ ಜಕ್ಕಾಯನ ಮನೆಯಲ್ಲಿ ಅಲ್ಲಿ ಏನೋ ಒಂದು ಸಂದೇಶ ಜಕ್ಕಾಯನ ಹೃದಯವನ್ನು ಮುಟ್ಟಿ ಜಕ್ಕಾಯನ ಮಾರ್ಪಾಟಾಗಿ ಹೇಳ್ತಾನೆ, ನಾನು ಹಣವನ್ನು ತೆಗೆದುಕೊಂಡಿದ್ರೆ, ದಬ್ಬಾಳಿಕೆಯನ್ನು ತೆಗೆದುಕೊಂಡಿದ್ರೆ ನಾನು ಅದನ್ನು ಹಿಂದಕ್ಕೆ ಕೊಡ್ತೇನೆ. ಬಡವರಿಂದ ಕಸಿದುಕೊಂಡಿದ್ರೆ ಅದನ್ನ 4ರಷ್ಟು ನಾನು ಹಿಂದಕ್ಕೆ ಕೊಡ್ತೇನೆ ಎಂಬುದಾಗಿ ಆತನು ಹೇಳ್ತಾ ಬಂದ. ಎಂಥ ಸಂಬಂಧ ಅದು! ಕುರುಬನ ಸಂಬಂಧ. ಕುರುಬನಾಗಿ ಹೇಳದ ಹೀಗೆ ಮಾಡಬೇಕು. ಕುರಿಯಾದಂಥ ಈ ಜಕ್ಕಾಯನು ತಾನು ವಿಧೇಯನಾದ. ಪ್ರಿಯರೇ, ಹಾಗಾದ್ರೆ ನಾವು ನೆನಪಿಟ್ಕೊಳ್ಬೇಕು, ಯೇಸು ಈ ಕುರಿಗಳನ್ನು ಬಲ್ಲವನಾಗಿದ್ದಾನೆ. ನೀನು ಯಾರು ಅನ್ನೋದು ಯೇಸುಗೆ ಗೊತ್ತು. ನೀನು ಯೇಸುವಿನ ಸ್ವರಕ್ಕೆ ಕಿವಿಗೊಡು. ನೀನು ಈ ಯೇಸುವಿನ ಆ ಒಂದು ಆತ್ಮೀಯತೆ, ಆತನ ಸೌಮ್ಯತೆ, ಆತನ ಸ್ಪರ್ಶ ನಿನಗೆ ತಾಗತ್ತೆ. ಆತನನ್ನು ನಿನ್ನ ಜೀವಿತಕ್ಕೆ ಸ್ವೀಕರಿಸು. ಯೇಸು ಮೂರನೇದಾಗಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ನಾವು ನೋಡ್ತೇವೆ, ಯೇಸು ಕುರಿಗಳಿಗಾಗಿ ಪ್ರಾಣ ಕೊಡೋದು ಮಾತ್ರ ಅಲ್ಲ, ಅದನ್ನು ಬಹಳ ಚೆನ್ನಾಗಿ ಅರಿಯೋದು ಮಾತ್ರ ಅಲ್ಲ, ಕುರಿಗಳಿಗಾಗಿ ಆತನೇನು ಮಾಡ್ತಾನಂದ್ರೆ ಮಂದೆಯಲ್ಲಿ ಇನ್ನೂ ಒಂದಷ್ಟು ಕುರಿಯನ್ನ ಸೇರಿಸುವಂಥವನಾಗಿದ್ದಾನೆ. ಯೇಸು ಹೇಳ್ತಾನೆ 16ನೇ ವಾಕ್ಯ, 10ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ಹೇಳ್ತಾನೆ, ಈ ಮಂದೆಗೆ ಸೇರದ ಮತ್ತೊಂದಷ್ಟು ಕುರಿಗಳಿದ್ದಾವೆ, ನಾನು ಅವುಗಳನ್ನು ಕೂಡ ತರಬೇಕು. ಅವುಗಳನ್ನು ತಂದು ಅವು ನನ್ನ ಮಾತುಗಳನ್ನು ಕೇಳ್ತಾರೆ. ಅನಂತರ ಅವರೆಲ್ಲರೂ ಒಂದೇ ಹಿಂಡಾಗ್ತಾರೆ. ಯಾರು ಈ ಮತ್ತೊಂದು ಕುರಿಗಳು? ಹಾಗಾದ್ರೆ ಈಗಿರುವಂಥ ಕುರಿಗಳು ಯಾರು? ಮೊದಲನೇ ಕುರಿಗಳು ಅಂತ ಹೇಳ್ತಾ ಇರುವಂಥ ಹಿಂಡು ಅದು ಯಹೂದ್ಯರು. ಪ್ರಿಯರೇ, ಎರಡನೇ ಹಿಂಡು, ಮತ್ತೊಂದು ಕುರಿಯ ಹಿಂಡು ಅಂತ ಹೇಳುವಂಥದ್ದು ಯಹೂದ್ಯರಲ್ಲದೆ ಇರುವಂಥ ಅನ್ಯರು. ಯೇಸು ಅವರನ್ನು ಕೂಡ ತರುವಂಥವನಾಗಿದ್ದಾನೆ. ಅದಕ್ಕೆ ಆತನು ಒಳ್ಳೆ ಕುರುಬನು. ಫರಿಸಾಯರು, ಸದ್ದುಕಾಯರು, ಯಹೂದಿಗಳು ತಾವು ಮಾತ್ರ ದೇವರಿಗೆ ಪ್ರಿಯರು, ಆ ಗುಂಪಿನಲ್ಲಿ ಮತ್ತೊಬ್ಬರಿಗೆ ಅವಕಾಶವನ್ನು ಕೊಡದವರಾಗಿದ್ರು. ಆದರೆ ಲೋಕರಕ್ಷಕನಾದಂಥ ಯೇಸು ಹೇಳ್ತಾನೆ, ನನ್ನ ಪ್ರಸನ್ನತೆಯಲ್ಲಿ, ನನ್ನ ಪೋಷಣೆಯಲ್ಲಿ ಇನ್ನೂ ಒಂದಷ್ಟು ಕುರಿಗಳು ಈ ಹಿಂಡಿನವಲ್ಲ, ಅವುಗಳನ್ನು ನಾನು ತರಬೇಕಾಗಿದೆ.
ಅವುಗಳನ್ನು ನಾನು ತರಬೇಕಾಗಿದೆ. ಯೇಸು ಆ ಹಿಂಡಿನಲ್ಲಿ ಇನ್ನೂ ಒಂದಷ್ಟು ಕುರಿಗಳನ್ನು ತಂದರು. ಅದು ಯಾರಂದರೆ ಈ ಲೋಕದಲ್ಲಿರುವಂಥ ಸಮಸ್ತ ಜನರು, ಯಹೂದ್ಯರಲ್ಲದೆ ಇರುವಂಥ ಸಮಸ್ತ ಜನರು ಯೇಸುವಿನ ಕುರಿಯ ಹಿಂಡಿಗೆ ಸಂಬಂಧಪಟ್ಟವರಾಗಿದ್ದಾರೆ. ಅದಕ್ಕೆ ಯೇಸು ಏನು ಮಾಡಿದ್ರು ಅಂದರೆ, ಯೇಸು ಪುನರುತ್ಥಾನ ಆಗಿ ಸ್ವರ್ಗಕ್ಕೆ ಹೋಗೋದಕ್ಕಿಂತ ಮುಂಚೆ ಯೇಸು ಒಂದು ಸಂದೇಶವನ್ನು ಶಿಷ್ಯರಿಗೆ ಕೊಟ್ಬಿಟ್ಟು ಹೋದ್ರು. ನನ್ನನ್ನು ನಂಬುವವನು ಅವನು ನಿತ್ಯ ಜೀವವನ್ನು ಪಡಿತಾನೆ, ಪಾಪ ಕ್ಷಮಾಪಣೆಯನ್ನು ಪಡಿತಾನೆ. ಇದನ್ನ ಲೋಕದ ಕಟ್ಟ ಕಡೆವರೆಗೆ ಹೋಗಿ ನೀವು ಸುವಾರ್ತೆಯನ್ನು ಸಾರಿರಿ. ಅಪೊಸ್ತಲ ಕೃತ್ಯದಲ್ಲಿ ಹೇಳ್ತಾ ಬಂದರು, ನೀವು ಮೊದಲು ಯೂದಾಯ, ಅನಂತರ ಸಮಾರ್ಯ, ಆಮೇಲೆ ಲೋಕದ ಕಟ್ಟ ಕಡೆವರೆಗೆ ನೀವು ಸಾಕ್ಷಿಗಳಾಗಿರಿ. ಯೇಸು ದೇವರು ಆತನು ಅದ್ಭುತ ಮಾಡಿದನು, ಸತ್ತನು, ಹೂಣಲ್ಪಟ್ಟನು, ಎದ್ದನು, ಆತನು ಪರಲೋಕಕ್ಕೆ ಹೋದನು, ಮತ್ತೊಮ್ಮೆ ಬರ್ತೀನಿ ಎಂಬುದಾಗಿ ಹೇಳಿ ಹೋಗಿದ್ದಾರೆ. ಈ ವಿಷಯಗಳ ವಿಚಾರದಲ್ಲಿ ಲೋಕಕ್ಕೆಲ್ಲ ತಿಳಿಸಿರಿ. ಅವರೆಲ್ಲರೂ ಯೇಸು ಒಳ್ಳೆ ಕುರುಬನಾಗಿರುವಂಥ ಯೇಸು ಹತ್ರ ಬರಬೇಕು, ತರಬೇಕು ಅನ್ನುವಂಥದ್ದು ಯೇಸು ಒಳ್ಳೆ ಕುರುಬನಾಗಿರುವಂಥ ಯೇಸುವಿನ ಉದ್ದೇಶ. ಪ್ರಿಯನೇ, ನೀನು ಯಾರೇ ಆಗಿರಬಹುದು, ಈ ಲೋಕದಲ್ಲಿ ನಿನ್ನನ್ನು ಲೆಕ್ಕಿಸದೇ ಇರಬಹುದು, ಆದರೆ ಪರಲೋಕದ ದೇವರು ಯೇಸುವು ಒಳ್ಳೆ ಕುರುಬನಾಗಿರೋನು ನಿನ್ನನ್ನು ಲೆಕ್ಕಕ್ಕೆ, ನಿನ್ನ ಹೆಸರನ್ನು ಹಿಡಿದು ಕರಿತಾ ಇದ್ದಾನೆ, ಬಾ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆತನು ನಿನ್ನನ್ನು ಸೇರಿಸಿಕೊಳ್ಳುವಂಥವನಾಗಿದ್ದಾನೆ. ಇದು ಒಳ್ಳೆ ಕುರುಬನು ಮಾಡುವಂಥ 3ನೇ ಕಾರ್ಯ. 4ನೇ ಕಾರ್ಯ, ಒಳ್ಳೆ ಕುರುಬನು ಏನು ಮಾಡ್ತಾನಂದ್ರೆ, ತನ್ನ ಜೀವವನ್ನು ಮತ್ತೆ ಆತನು ಪುನರುತ್ಥಾನ ಮಾಡಿಕೊಳ್ಳುತ್ತಾನೆ. ಪ್ರಾಣವನ್ನು ಕೊಡೋದು ಮಾತ್ರ ಅಲ್ಲ, ಒಳ್ಳೆ ಕುರುಬನು ತನ್ನ ಜೀವವನ್ನು ಮತ್ತೊಮ್ಮೆ ಪುನರ್ಜೀವ ಮಾಡಿಕೊಳ್ಳುತ್ತಾನೆ. 17ನೇ ವಾಕ್ಯ, ಯೋಹಾನ 10ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಹೇಳ್ತಾನೆ, ನನ್ನ ಪ್ರಾಣವನ್ನು ಕೊಡುತ್ತೇನೆ ಮತ್ತೆ ತೆಗೆದುಕೊಳ್ಳುತ್ತೇನೆ ಎಂಬುದಾಗಿ. ಮತ್ತೆ ಅದನ್ನು ತೆಗೆದುಕೊಳ್ಳುವುದಕ್ಕಾಗಿ ನನ್ನ ಪ್ರಾಣವನ್ನು ಕೊಡುತ್ತೇನೆ ಎಂಬುದಾಗಿ. ಯೇಸು ಸ್ವಾಮಿ ತನ್ನ ಪ್ರಾಣವನ್ನು ಕೊಟ್ಟರು ಶಿಲುಬೆ ಮೇಲೆ, ಮತ್ತೆ ತೆಗೆದುಕೊಂಡಿದ್ದು ಯಾವಾಗಂದ್ರೆ ಪುನರುತ್ಥಾನ ಸಂದರ್ಭದಲ್ಲಿ. 3ನೇ ದಿನದಲ್ಲಿ ಯೇಸು ಸ್ವಾಮಿ ಮತ್ತೆ ಸಾವನ್ನ ಗೆದ್ದು ಎದ್ದು ಬಂದಂಥ ಒಳ್ಳೆ ಕುರುಬನಾಗಿದ್ದಾನೆ. ಪ್ರಿಯರೇ, ಆತನು ಪುನರುತ್ಥಾನ ಆಗಿ ಅನೇಕರಿಗೆ ಕಾಣಿಸಿಕೊಂಡನು, ಅನೇಕರ ವಿಶ್ವಾಸವನ್ನು ಬಲಪಡಿಸಿದನು. ಅವರು ಯೇಸುವಿನ ಈ ಮರಣ, ಹೂನುಡಿಕೆ, ಪುನರುತ್ಥಾನಗಳಿಗೆ ಸಾಕ್ಷಿಯಾದರು. ಪ್ರಿಯರೇ, ಸಾಯುವಂಥ ಪ್ರತಿಯೊಬ್ಬನಿಗೆ ಪುನರುತ್ಥಾನ, ನಿತ್ಯ ಜೀವ, ಪರಲೋಕದಲ್ಲಿ ಅವನ ಆತ್ಮ ಇರೋದಕ್ಕೆ ಯೇಸುವಿನ ಪುನರುತ್ಥಾನ ಸಾಕ್ಷಿಯಾಗಿದೆ, ಆಧಾರವಾಗಿದೆ. ಯೇಸು ಸತ್ತನು, ಆದರೆ ಆತನು ಮಣ್ಣಿಗೆ ಮಣ್ಣಾಗಿ ಹೋಗಲಿಲ್ಲ. ಆತನ ಸಮಾಧಿ ಇವತ್ತು ಕೂಡ ಇಸ್ರಾಯೇಲಿನಲ್ಲಿ ತೆರೆಯಲ್ಪಟ್ಟಿದೆ. ಅಲ್ಲಿ ನೀವು ಹೋಗಿ ನೋಡಿದ್ರೆ ಅಲ್ಲಿ ಬರೆಯಲ್ಪಟ್ಟಿದೆ, ಆತನು ಇಲ್ಲಿಲ್ಲ, ಯೇಸು ಅಲ್ಲಿಲ್ಲ, ಆತನು ಎದ್ದಿದ್ದಾನೆ ಎಂಬುದಾಗಿ. ಇದು ಬೈಬಲಲ್ಲಿ ಮಾತ್ರ ಬರೆಯಲ್ಪಟ್ಟಿಲ್ಲ, ಅನೇಕ ಧರ್ಮ ಪುಸ್ತಕಗಳಲ್ಲಿ, ಬೈಬಲ್ ಮಾತ್ರ ಅಲ್ಲ, ಇತರ ಧರ್ಮ ಪುಸ್ತಕದಲ್ಲೂ ಅದು ಬರೆಯಲ್ಪಟ್ಟು ಯೇಸು ಮತ್ತೆ ವಾಪಸ್ ಬರ್ತಾನೆ ಅನ್ನುವಂಥ ವಿಷಯವು ಪ್ರಕಟವಾಗ್ತಾನೆ ಇದೆ. ಪ್ರಿಯರೇ, ಯೇಸು ಮತ್ತೆ ವಾಪಸ್ ಬರ್ತಾನೆ, ಅದು 100ಕ್ಕೆ 100 ಸತ್ಯ. ಆದರೆ ಯೇಸು ಮತ್ತೆ ಬರೋದಕ್ಕಿಂತ ಮುಂಚೆ ಆತನನ್ನು ರಕ್ಷಕನಾಗಿ, ನಿನ್ನ ಪ್ರಾಣಗಳನ್ನು ಪೋಷಿಸುವಂಥ ಒಳ್ಳೆ ಕುರುಬನಾಗಿ ನೀನು ಸ್ವೀಕಾರ ಮಾಡುವಂಥವನಾಗ್ತೀಯ. ದೇವರು ಸ್ವೀಕಾರ ಮಾಡೋದಕ್ಕೆ ನಿನಗೆ ಕೃಪೆ ಕೊಡಲಿ. ಯೇಸು ಈಗ ರಕ್ಷಕನಾಗಿ ಬಂದು ಪ್ರಾಣ ಕೊಟ್ಟಿದ್ದಾರೆ. ಮತ್ತೆ ವಾಪಸ್ ಬರುವಾಗ ಆತನು ರಕ್ಷಕನಲ್ಲ, ಆತನು ನಮ್ಮ ತಪ್ಪುಗಳಿಗೆ ಶಿಕ್ಷೆ ಕೊಡುವಂಥವನಾಗಿ ಬರುವಂಥವನಾಗಿದ್ದಾನೆ ಮತ್ತು ನಂಬಿದಂಥವರನ್ನು ತನ್ನ ಬಳಿಗೆ ಸೇರಿಸಿಕೊಳ್ಳುವಂಥವನಾಗಿದ್ದಾನೆ. ಹಾಗಾದರೆ ಯೇಸುವನ್ನು ನೀನು ಅಂಗೀಕರಿಸು. ಯೇಸುವಿನ ಆ ಸಾನ್ನಿಧ್ಯ, ಸಮೀಪವನ್ನು, ಆತನನ್ನು ಅಪ್ಪಿಕೊಂಡು ನೀನು ಕೂಡ ಯೇಸು ನಿನ್ನನ್ನು ಕರಿತಾ ಇದ್ದಾನೆ, ಬಾ ಮಗನೇ, ಮಗಳೇ ಎಂಬುದಾಗಿ ಆತನನ್ನು ಅಪ್ಪಿಕೊ. ದೇವರು ನಿನಗೆ ಆ ಕೃಪೆ ಕೊಳ್ಳಿ ಎಂಬುದಾಗಿ, ನಂಬೋದಕ್ಕೆ, ಯೇಸುವನ್ನು ಸ್ವೀಕರಿಸೋದಕ್ಕೆ ನೀನು ಕೃಪೆ ಕೊಳ್ಳಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ನಿನ್ನ ಕಣ್ಣುಗಳನ್ನು ಮುಚ್ಚಬಹುದಾ? ಪರಿಶುದ್ಧನಾಗಿರುವಂಥ ತಂದೆಯೇ, ಯೇಸು ಒಳ್ಳೆ ಕುರುಬನಾಗಿದ್ದಾರೆ. ಅವರು ಪ್ರಾಣ ಕೊಟ್ಟರು, ನಮ್ಮ ಬಗ್ಗೆ ಸಂಪೂರ್ಣ ಗೊತ್ತು ಕರ್ತನೆ. ಅವರು ಅನೇಕರನ್ನು ಸೇರಿಸಿಕೊಳ್ಳುವಂಥವ್ರು, ತನ್ನ ಜೊತೆಯಲ್ಲಿ ಸೇರಿಸಿಕೊಳ್ಳುವಂಥವರಾಗಿದ್ದಾರೆ ಕರ್ತನೆ. ತನ್ನ ಜೀವವನ್ನು ಮತ್ತೆ ತೆಗೆದುಕೊಂಡು ಪುನರ್ಜೀವವಾಗಿ ಇವತ್ತು ಅನೇಕರಿಗೆ ಪುನರ್ಜೀವಿತವನ್ನು, ಹೊಸ ಜೀವಿತವನ್ನು, ನಿತ್ಯ ಜೀವಿತವನ್ನು ಕೊಡ್ತಾ ಇದ್ದಾರೆ. ಇಂಥ ಒಳ್ಳೆ ಕುರುಬನನ್ನು ಕರ್ತನೆ ಯಾರೂ ಕೂಡ ತಿರಸ್ಕರಿಸದೆ ಅಂಗೀಕರಿಸುವಂಥ ಕೃಪೆ ನನ್ನನ್ನು ನೋಡ್ತಾ ಇರೋರಿಗೂ, ಈ ಲೋಕದಲ್ಲಿರೋರಿಗೂ ನೀನು ಅನುಗ್ರಹಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇದುವರೆಗೂ ನನ್ನ ಕಾದದು ನಿನ್ನ ಕೃಪೆಯೇ, ನಿನ್ನ ಕೃಪೆಯೇ ತಾನೇ, ನಿನ್ನ
ಕೃಪೆಗೆ ತಾನೇ ಇದುವರೆಗೂ ನನ್ನ ನಡೆಸಿದ್ದು ನಿನ್ನ ಕೃಪೆಗೆ ತಾನೇ ಇದುವರೆಗೂ ನನ್ನ ಕಾದದ್ದು ನಿನ್ನ ಕೃಪೆಗೆ ತಾನೇ Pari sani mapa sani mapa ni gama pa sani sapa gama pari ri 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 pa pa magari gama pa magari gama pari. ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ. ನಮ್ಮನ್ನು ಭೇಟಿ ಮಾಡಬೇಕಾದ್ರೆ ಸತ್ಯಂ ಸತ್ಯವೇ ಅಗಾಪೆ ಗಾಸ್ಪಲ್ ಮಿನಿಸ್ಟ್ರೀಸ್, ಮತ್ತಿಕೆರೆ, ಬೆಂಗಳೂರು 54 ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು. ನಿಮಗೇನಾದರೂ ಪ್ರಾರ್ಥನಾ ವಿಷಯಗಳು, ಪ್ರಾರ್ಥನಾ ಮನವಿಗಳು ಇರೋದಾದರೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡೋದಾದರೆ ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ. ನಿಮಗೇನಾದರೂ ಬೈಬಲ್ ಸಂಬಂಧವಾದಂಥ ಪ್ರಶ್ನೆಗಳು ಅಥವಾ ಸಂಶಯಗಳು ಇರೋದಾದರೆ ವಾಟ್ಸಪ್ಪಿನಿಂದ ನೀವು ನಮಗೆ ಪ್ರಶ್ನೆಯನ್ನು ಕೇಳಬಹುದು. ಆ ವಾಟ್ಸಪ್ಪಿನಿಂದಲೇ ನಾವು ಆ ಉತ್ತರವನ್ನು ನಿಮಗೆ ಕಳಿಸಲ್ಪಡಲಾಗುತ್ತದೆ. ಈ ಸಂದೇಶವನ್ನು ಮತ್ತು ಈ ಹಾಡುಗಳನ್ನು ಪುನಃ ಕೇಳುವುದಕ್ಕೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ. ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿರೋದಾದರೆ ನಿಮ್ಮ ಸ್ನೇಹಿತರಿಗೂ ಇದನ್ನು ನೀವು ಶೇರ್ ಮಾಡಿರಿ. ಈ ಶುಭವಾರ್ತಾ ಸಂದೇಶದಲ್ಲಿ ನೀವು ಸಹ ಪಾಲ್ಗೊಂಡ್ರಿ. ದೇವರು ನಿಮ್ಮನ್ನು ಹೆಚ್ಚಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ವಚನ ಮಳೆಯಾಗಿ ಸುರಿಯುವುದು, ಸತ್ಯವಾಗಿ ಹರಡುವುದು. ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಮಾಡುವಂತಹ ಕುರುಬನು ಯೇಸು ಪ್ರಿಯರೇ. ಅದಕ್ಕೆ ಪ್ರಾಣ ಒತ್ತೆ ಆದ್ರೂ ಇಡುವಂತ ಸ್ಥಿತಿ ಬಂದ್ರೆ ಯೇಸು ಒತ್ತೆ ಇಡ್ತಾರೆ. ಯೇಸು ಒಂದು ಸಾಮ್ಯವನ್ನ ಹೇಳ್ತಾ ಇದ್ರು. ಒಂದು ಕುರಿ ತಪ್ಪಿಸಿಕೊಬಿಡತ್ತೆ, 100 ಕುರಿ ಆ ವ್ಯಕ್ತಿ ಹತ್ರ ಇರತ್ತೆ. ಆದ್ರೆ ಒಳ್ಳೆ ಕುರುಬ ಅನ್ನುವಂಥವ್ನು ಏನ್ ಮಾಡ್ತಾನಂದ್ರೆ